30 ಜನರ ಜೊತೆ ಹೋಗಿ 3 ಜನ ವಾಪಸ್ ಬಂದಿದ್ದೀರಾ. ಮನುಷ್ಯನ ಅವನು ಹಸ್ಕೊಂಡಿರೋ ಸಿಂಹ ಅಂತ. ಓಕೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವಿಡಿಯೋ ನೋಡಿದ್ರೆ ಇಷ್ಟ ಆದ ಅಂತ ಅಂದ್ಕೊಂಡು ಇಷ್ಟ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಾನು ನಿಮ್ಮದು ಅದು ಬಿಟ್ಟರೆ ಭಾಳ ಎಕ್ಸ್ಪ್ರೆಷನ್ ಮಾಡೋದಿಲ್ಲ. ಓಕೆ, ಭಾಳ ದಿನ ಒಂದು ವೀಡಿಯೋ ಸಾಕತ್ತಾಗಿರೋ ವೀಡಿಯೋನ ತಂದಿದ್ದೀವಿ. ಓಕೆ, ಈಗ ಏನಿಲ್ಲ, ಡೆಮೋ ವಿಡಿಯೋ ನೋಡಿದ್ರಲ್ಲ. ಓಕೆ, ಅದೇನಾದ್ರು ಫುಲ್ ಸ್ಕ್ರೀನಲ್ಲಿ ನೋಡೋಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಹೋಗಿ ಜಾಯ್ನ್ ಆಗಿ ಫಾಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಈಗ ಒಂದು ನಿಮಿಷ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಒಂದು ಇಂಪೋರ್ಟ್ ಮಾಡ್ಕೊಂಡಿರಿ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಓಪನ್ ಆಗ್ತಿದೆ. ಓಪನ್ ಆಯ್ತು ನೋಡಿ. ಓಕೆ, ಹಿಂಗೆ ಸ್ಕ್ರೋಲ್ ಇದು ಮುಂದಕ್ಕೆ ಹಿಂಗೆ ತಗೊಂಬಂದಾದ್ಮೇಲೆ ಇಲ್ಲಿ ಫೋಟೋ ಇಲ್ಲಿದಲ್ಲ. ಓಕೆನಾ, ಈ ಸಿಕ್ಸ್ ಗ್ರೂಪ್ಸ್ ಇದೆ. ಓಕೆ, ಒಂದು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ. ಓಕೆನಾ, ಎಡಿಟ್ ಗ್ರೂಪ್ನಾಗ ಹೋದ್ಮೇಲೆ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರಿ, ಯಾರು ಫೋಟೋ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ಗೆ ಲೇಡೀಸ್ ಫೋಟೋ ಆ್ಯಡ್ ಮಾಡ್ತಾನೆ. ಆ್ಯಕ್ಚುಲಿ ಇದಕ್ಕೆ ಬಾಯ್ಸ್ ಫೋಟೋ ಆ್ಯಡ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಲೇಡೀಸ್ ಫೋಟೋ ಇದಕ್ಕೆ ಸೆಟ್ ಆಗೋಲ್ಲ, ಬಾಯ್ಸ್ ಫೋಟೋ ಸೆಟ್ ಆಗೋದು. ಈ ಫೋಟೋಗೆ ನೀವು ಅಕಸ್ಮಾತ್ ಫೋಟೋ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಇದು ಎಫೆಕ್ಟ್ ಆಪ್ಷನ್ ಎತ್ತಿ ಎಡಿಟ್ ಆಪ್ಷನ್ಗೆ ಹೋಗಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸ್ನಾಗ ಟೈಲ್ಸ್ ಅಂತ ಸರ್ಚ್ ಮಾಡಿ, ಬರುತ್ತೆ ನೋಡಿ. ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮಿರರ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆಯಲ್ಲ ಮಿರರ್ ಅಂತ, ಮಿರರ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಇನ್ನು ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಮತ್ತೆ ಹೋಗಿ ಗ್ರೂಪಲ್ಲಿ ಎಲ್ಲಿದೆ ನೋಡಿ. ಓಕೆನಾ, ಇವಾಗ ಎರಡನೇ ಗ್ರೂಪ್ ಓಪನ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಇಲ್ಲಿ ಪ್ಲಸ್ಸಾಗೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಅದನ್ನ ಕೆಳಗಡೆ ತಗೊಂಬಂದು ಈ ಕರೆಕ್ಟ್ ಲೆಂತ್ ಕಟ್ ಮಾಡಿ ಲಾಸ್ಟ್ ಎಳ್ಕೊಂಡಾದ್ಮೇಲೆ ಬ್ಯಾಕ್ ಬಂದು ಇವಾಗ ನೆಕ್ಸ್ಟ್ ಎಡಿಟ್ ಗ್ರೂಪ್ನಾಗ 3 ಹೋಗಿ 3 ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಇಲ್ಲಿ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡಿಕೊಂಡು ಶೇಪ್ ಕೆಳಗಡೆ ತಗೊಂಬಂದು ಮತ್ತೆ ಕಟ್ ಮಾಡಿಕೊಂಡು ಲಾಸ್ಟ್ ಹೇಳ್ಕೊಳ್ಳಿ. ಮತ್ತೆ ಬ್ಯಾಕ್ ಬಂದಾದಮೇಲೆ ಓಕೆ, ಫೋಟೋ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಿದೆ ನೋಡಿ, ಅದೇ ನಿಮಗೆ ಕಾಣ್ತಿದ್ದಾವಲ್ಲ. ಓಕೆ, ಗ್ರೂಪ್ 4 ಓಪನ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಮತ್ತೆ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಮತ್ತು ಶೇಪ್ ಕೆಳಗಡೆ ತಗೊಂಬಂದು ಕಟ್ ಮಾಡ್ಕೊಂಡು ಮತ್ತೆ ಲಾಸ್ಟ್ನಾಗ ಹೇಳ್ಕೊಳ್ಳಿ. ಬ್ಯಾಕ್ ಬನ್ನಿ. ಈಗ ಮತ್ತೆ ಯಾವುದಪ್ಪ ಗ್ರೂಪ್ 5 ಓಪನ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಅದನ್ನ ಶೇಪ್ ಕೆಳಗಡೆ ತಗೊಂಬಂದು ಮತ್ತೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟನ್ನು ಹೇಳ್ಕೊಳ್ಳಿ. ಓಕೆನಾ, ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದಾದಮೇಲೆ ನೋಡಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಯಾವ ಥರ ಆಗ್ತಿದೆ ಅಂತ ನಿಮಗೆ ಕೂಡ ಕಾಣ್ತಿದೆಯಲ್ಲ. ಲಾಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಈ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನಿಮಿಷ ಪ್ಲಸ್ಸಾಗೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಇಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಲಾಸ್ಟನ್ನು ಹೇಳ್ಕೊಳ್ಳಿ. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ನೋಡಿ. ಸ್ವಲ್ಪ ಏನಾದರೂ ಮಿಸ್ ಆಗ್ತಿರುತ್ತೆ ನೋಡ್ಕೊಳ್ಳಿ ಇಲ್ಲಿ. ಸೊ ಓಕೆನಾ, ಇಲ್ಲ ಅಡ್ಜಸ್ಟ್ಮೆಂಟ್ ಸೆಟ್ ಆಗಿದೆ, ಸೂಪರ್ ಆಗಿದೆ. ಓಕೆ, ಈಗ ಇಲ್ಲಿ ಏನಪ್ಪ ಅಂತಂದರೆ ಈ ಎಡಿಟ್ ಗ್ರೂಪ್ನಾಗ ಹೋಗಿ ಇನ್ನೊಂದು ಗ್ರೂಪ್ನಾಗ ಹೋಗಿ ಎಡಿಟ್ ಗ್ರೂಪ್ನಾಗ ಹೋಗಿ. ಓಕೆ, ಇಲ್ಲಿ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತಾರೆ. ಓಕೆನಾ, ಎಕ್ಸಾಂಪಲಿ ನಾನು ಯಾಕೆ ನಿಮಗೆ ಲೇಡೀಸ್ ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲ ಫಸ್ಟಿಗೆ ಇರೋದು ಅದೇ ಫೋಟೋ ಇರೋದ್ರಿಂದ ನಾನು ಫಸ್ಟಿಗೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟನ್ನು ಹೇಳ್ಕೊಳ್ಳಿ. ಲಾಸ್ಟನ್ನು ಹೇಳ್ಕೊಂಡಾದ್ಮೇಲೆ ಈ ಫೋಟೋ ನೀವು ಕೆಳಗೆ ಒಂದು ಫೋಟೋ ಇದೆಯಲ್ಲ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿಕೊಂಡು ನೀವು ಯಾವ ಫೋಟೋ ಆ್ಯಡ್ ಮಾಡಿರ್ತೀರಲ್ಲ, ಓಕೆನಾ, ಯಾವ ಫೋಟೋ ಆ್ಯಡ್ ಮಾಡಿರ್ತೀರ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಪ್ಲಸ್ಸಾಗೆ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಕಲರ್ ಮತ್ತು ಟೈಮಿಂಗ್ ಬಾಕ್ಸ್ ಆಫ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೆಟ್ ಆಗುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಒಂದು ನಿಮಿಷ ಬೇಡ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ನೋಡಿ ಕಾಣ್ತಿದೆಯಲ್ಲ. ಓಕೆ, ನಾನು ಯಾವ ಥರ ಅಂತ ಕಾಣ್ತಿದೆ. ಇವಾಗ ಗ್ರೂಪ್ 7 ಓಪನ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ಅಲ್ಲಿ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೊ ಅದೇ ಫೋಟೋನ ಸೇಮ್ ಆ್ಯಡ್ ಮಾಡಿಕೊಂಡು ಅದು ಹೆಂಗೆ ತಂಗೆ ಇರಲಿ. ಶೇಪ್ ಕೆಳಗಡೆ ತಗೊಂಬನ್ನಿ. ಒಂದು ನಿಮಿಷ ಶೇಪ್ ಕೆಳಗಡೆ ತಗೊಂಬಂದು ಇಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಲಾಸ್ಟ್ನ ಹೇಳ್ಕೊಳ್ಳೋದನ್ನ. ಓಕೆನಾ, ಮತ್ತೆ ಕೆಳಗಿನ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಯಾವ ಫೋಟೋ ಆ್ಯಡ್ ಮಾಡಿರ್ತೀರ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪ್ಲಸ್ಸಿಗೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಬಗ್ಗೆ ಯಾರೋ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಮತ್ತು ಟೈಮಿಂಗ್ ಆ್ಯಡ್ ಆಫ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಒಂದು ನಿಮಿಷ ನೋಡಿ, ಸೂಪರಾಗಿ ಸೆಟ್ ಆಯಿತು.
ಈ ಕೆಳಗಡೆ ಫೋಟೋ ಇದೆಯಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ, ಒಂದು ನಿಮಿಷ ಎಕ್ಸಾಂಪಲಿಗೆ ಇದೇ ಫೋಟೋ ಓಕೆನಾ. ಇಲ್ಲಿ ನೋಡಿ ಕೆಲವೊಂದು ಟೈಮ್ ಅಡ್ಜಸ್ಟ್ಮೆಂಟ್ ಆಗೋಲ್ಲ, ಯಾಕಂದರೆ ಆ ಫೋಟೋ ಸೈಜ್ ತಕ್ಕಂಥ ಅಡ್ಜಸ್ಟ್ಮೆಂಟ್ ಆಗುತ್ತೆ ಓಕೆನಾ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಫಿಂಗರಿಂದ. ಓಕೆ ಈಗ ನೋಡಿ ಓಕೆನಾ, ಸಖತ್ತಾಗಿ ಸೆಟ್ ಆಗುತ್ತೆ. ಲೇಡೀಸ್ ಫೋಟೋ ಕೂಡ ಸೆಟ್ ಆಗಿತ್ತು ನೋಡಿ. ಓಕೆ ಇದಕ್ಕೆ ಬಾಯ್ಸ್ ಫೋಟೋ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಓಕೆನಾ. ಈಗ ಸಿಂಪಲ್ ಏನಿಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ, ಎಕ್ಸಾಂಪಲ್ ಒಂದು ನಿಮಿಷ ಯಾವುದಾದ್ರೂ ಬಾಯ್ಸ್ ಫೋಟೋ ಆ್ಯಡ್ ಮಾಡೋಣ ಓಕೆ. ಸೊ ಈ ಥರ ಕೆಲವೊಂದು ಫೋಟೋ ಸೆಟ್ ಆಗೋಲ್ಲ, ಇಲ್ಲಾಂದ್ರೆ ಈ ಥರ ಸೆಟ್ ಆಗಿಲ್ಲ ಅಂದರೆ ಏನು ಮಾಡ್ತೀರ ಅಂತಂದ್ರೆ ಆ ಫೋಟೋ ಸೈಜ್ ಅಂದರೆ ಆ ಫೋಟೋ ಲೆವೆಲ್ ತಗೊಂಬಂದು ಪ್ಲಸ್ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾದಕ್ಕೆ ಹೋಗಿ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಒಂದು ನಿಮಿಷ ಅದೇ ಫೋಟೋ ತಗೊಂತೀನಿ ನೋಡಿ. ಯಪ್ಪ ಯಾರು ಇವರು ಈ ಥರ ಮೆಸೇಜ್ ಕಳಿಸ್ತಾರೆ ಓಕೆನಾ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಶೇಪ್ ಇಲ್ಲಿ ತಾನೇ ಇದೆ ಫೋಟೋ ಓಕೆನಾ. ನೋಡಿ ಇಲ್ಲಿ ಸ್ಟ್ರೇಟ್ ಬಂದು ಕರೆಕ್ಟ್ ಅಲ್ಲಿಗಿದೆ, ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಆ ಫೋಟೋನ ಕೆಳಗಡೆ ತಗೊಂಬನ್ನಿ, ಒಂದು ನಿಮಿಷ ಕೆಳಗಡೆ ತಗೊಂಬನ್ನಿ ಅಂದರೆ ಆ ಫೋಟೋದ ಮೇಲ್ಗಡೆ ತಗೊಂಬಂದು ಅದಕ್ಕೆ ಏನು ಎಫೆಕ್ಟ್ ಇದೆಯಲ್ಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಎಲ್ಲ ಮಾಡ್ಕೊಳ್ಳಿ. ಈಗ ಸೇಮ್ ಅದೇ ಥರ ಎಲ್ಲ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆದಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ ಜೈ ಹಿಂದ್ ಬಾಯ್.